ಬಿಗ್ ಬಾಸ್ 42ನೇ ಸಂಚಿಕೆ ಸೂಪರ್ ಸಂಡೇ ವಿತ್ ಸುದೀಪ. ಮೊದಲ ಭಾಗದಲ್ಲಿ ಎಲಿಮಿನೇಟ್ ಆದ ಕಂಟೆಸ್ಟೆಂಟ್ ನೇಹಾ ಗೌಡ ಅವರನ್ನು ಬಿಗ್ ಬಾಸ್ ವೇದಿಕೆ ಮೇಲೆ ಸುದೀಪ್ ಬರಮಾಡಿಕೊಳ್ತಾರೆ. ನಂತರ ಅವರನ್ನು ಅವರ ಜರ್ನಿ ವಿಟಿ ತೋರಿಸ್ತಾರೆ. ಅದನ್ನು ನೋಡಿ ತುಂಬಾ ಸ್ಪೆಷಲ್ ಆಗಿತ್ತು ಎಂದು ನೇಹಾ ಹೇಳ್ತಾರೆ. ನಂತರ ರೆಹಮಾನ್ ಜೊತೆ ಅಣ್ಣ ತಂಗಿ ಸಂಬಂಧದ ಬಗ್ಗೆ ಮನೆಯವರು ಮಾತನಾಡಿದ ವಿಟಿ ಸುದೀಪ್ ನೇಹಾಗೆ ತೋರಿಸ್ತಾರೆ. ನಂತರ ನೇಹಾ ಅವರ ಅಣ್ಣ ಮಾತನಾಡಿ ನೇಹಾ ತನ್ನ ಜೊತೆಗೂ ಹಾಗೆ ಇರೋದು ಎಂದು ಹೇಳ್ತಾರೆ. ನೋಡುವ ದೃಷ್ಟಿ ಸರಿ ಇರಬೇಕು ಎಂದು ಹೇಳ್ತಾರೆ. ನಂತರ ಚಂದನ್ ನೇಹಾ ಇಂಗ್ಲಿಷ್ ಬಗ್ಗೆ ತಮಾಷೆ ಮಾಡುತ್ತಿರುವ ವಿಟಿ ಸುದೀಪ್ ತೋರಿಸ್ತಾರೆ. ಅದಕ್ಕೆ ನೇಹಾ ತನ್ನ ಬಗ್ಗೆ ಗೊತ್ತಿರದವರು ಏನೇ ಕಮೆಂಟ್ ಮಾಡಿದರೂ ಐ ಡೋಂಟ್ ಕೇರ್ ಎಂದು ಹೇಳ್ತಾರೆ. ನಂತರ ಶಿವಲಿಂಗ ಚಿತ್ರದ ಪ್ರಮೋಷನ್ಗೆ ವಾಸು ಮತ್ತು ನಿರ್ಮಾಪಕ ಸುರೇಶ್ ಅವರು ಬಿಗ್ ಬಾಸ್ ವೇದಿಕೆ ಮೇಲೆ ಬರ್ತಾರೆ. ತಮ್ಮ ಚಿತ್ರದ ಕಥಾವಸ್ತು ಮತ್ತು ಶಿವಣ್ಣನ ರೋಲ್ ಬಗ್ಗೆ ನಿರ್ದೇಶಕ ವಾಸು ಅವರು ಹೇಳ್ತಾರೆ. ನಂತರ ಶಿವಲಿಂಗ ಚಿತ್ರದ ಟ್ರೇಲರ್ ಅನ್ನು ತೋರಿಸಲಾಗುತ್ತದೆ. ನಿರ್ಮಾಪಕ ಸುರೇಶ್ ಅವರು ಚಿತ್ರದ ಶೂಟಿಂಗ್ ತುಂಬಾ ಈಸಿಯಾಗಿ ಮುಗಿಯಿತು ಎಂದು ಹೇಳ್ತಾರೆ. ನಂತರ ಹ್ಯಾಟ್ರಿಕ್ ಇರೋ ಶಿವಣ್ಣ ಬಿಗ್ ಬಾಸ್ ವೇದಿಕೆ ಮೇಲೆ ಬರ್ತಾರೆ. ಶಿವಣ್ಣ ಮೊದಲಿಗೆ ಸುದೀಪ್ ಅವರ ಕಾರ್ಯಕ್ರಮ ನಡೆಸಿಕೊಡುವ ರೀತಿ ಹೊಗಳುತ್ತಾರೆ. ಶಿವಣ್ಣ ತಾವು ಯಂಗ್ ಆಗಿರುವ ಸೀಕ್ರೆಟ್ ಹೇಳ್ತಾರೆ. ಎಲ್ಲರ ಪ್ರೀತಿಯೇ ಯಂಗ್ ಆಗಿರಲು ಕಾರಣ ಎಂದು ಶಿವಣ್ಣ ಹೇಳ್ತಾರೆ. ಶಿವಣ್ಣ ತಾವು ಇಂಡಸ್ಟ್ರಿಗೆ ಬಂದಾಗ ಇರುವ ಚಾಲೆಂಜ್ ಬಗ್ಗೆ, ತಮ್ಮ ಫಿಲ್ಮಿ ಜರ್ನಿ ಬಗ್ಗೆ ಹೇಳ್ತಾರೆ. ಶಿವಣ್ಣ ತಮ್ಮ ಜೀವನದ ಸಂಗಾತಿ ಗೀತಾ ಶಿವರಾಜ್ ಕುಮಾರ್ ಅವರ ಜೊತೆಗಿನ ಲವ್ ಸ್ಟೋರಿ ಬಗ್ಗೆ ಹೇಳ್ತಾರೆ. ಗೀತಾ ಅವರ ಗುಣಗಳನ್ನು ಶಿವಣ್ಣ ಹಾಡಿ ಹೊಗಳುತ್ತಾರೆ. ಶಿವಣ್ಣ ಸುನಾಮಿ ಕಿಟ್ಟಿ ಮತ್ತು ಚಂದನ್ ಇಷ್ಟ ಎಂದು ಹೇಳ್ತಾರೆ. ಅಯ್ಯಪ್ಪ ಮತ್ತು ನೇತ್ರ ಅವರು ಗುಡ್ ಪ್ಲೇಯರ್ಸ್ ಎಂದು ಶಿವಣ್ಣ ಹೇಳ್ತಾರೆ. ತಾವು ಬಿಗ್ ಬಾಸ್ ಮನೆ ಒಳಗೆ ಹೋಗಬೇಕು ಎಂದರೆ ಯಶ್, ದರ್ಶನ್, ಸುದೀಪ್, ಮಾಲಾಶ್ರೀ, ರಾಧಿಕಾ, ರಮ್ಯಾ ಎಲ್ಲರೂ ಇರಬೇಕು ಎಂದು ಶಿವಣ್ಣ ಹೇಳ್ತಾರೆ. ಶಿವಣ್ಣ ತಮ್ಮ ಜರ್ನಿ ಅಪ್ಸ್ ಅಂಡ್ ಡೌನ್ ಇದ್ದರೂ ತುಂಬಾ ಸ್ಮೂತ್ ಆಗಿತ್ತು ಎಂದು ಹೇಳ್ತಾರೆ. ನಂತರ ನಿರ್ದೇಶಕ ಪ್ರೇಮ್ ಅವರು ಬಿಗ್ ಬಾಸ್ ವೇದಿಕೆ ಮೇಲೆ ಬರ್ತಾರೆ. ಶಿವಣ್ಣ ಮತ್ತು ಸುದೀಪ್ ಜೊತೆ ಸೇರಿ ಸಿನಿಮಾ ಮಾಡುವ ಆಸೆಯನ್ನು ಪ್ರೇಮ್ ವ್ಯಕ್ತಪಡಿಸುತ್ತಾರೆ. ಸುದೀಪ್ ತಮಾಷೆಗಾಗಿ ಕೆಲವೊಂದು ಕಂಡೀಷನ್ಸ್ ವ್ಯಕ್ತಪಡಿಸುತ್ತಾರೆ. ಕೊನೆಗೆ ಸಿನಿಮಾಗೆ ಸುದೀಪ್ ಮತ್ತು ಶಿವಣ್ಣ ಒಪ್ಪಿಗೆ ಕೊಡ್ತಾರೆ. ನಂತರ ಲಾಲಿಪಾಪ್ ರೌಂಡ್ಗೆ ಮತ್ತೆ ನೇಹಾ ಸ್ಟೇಜ್ ಮೇಲೆ ಬರ್ತಾರೆ. ಕೃತಿಕಾಗೆ ಎಮೋಷನಲ್, ನೇತ್ರಾಗೆ ಸ್ವೀಟ್ ಹಾರ್ಟ್, ಮಾಧುರಿಗೆ ಸೈಲೆಂಟ್ ಗರ್ಲ್, ಆನಂದ್ಗೆ ಟ್ಯಾಲೆಂಟೆಡ್, ರೆಹಮಾನ್ಗೆ ವಂಡರ್ಫುಲ್ ಪರ್ಸನ್, ಚಂದನ್ಗೆ ಸೆನ್ಸಿಟಿವ್ ಪರ್ಸನ್, ಪೂಜಾಗೆ ಎಮೋಷನಲ್, ರವಿಗೆ ಎಂಟರ್ಟೈನರ್, ವೆಂಕಟ್ಗೆ ಕೋಪದ ವ್ಯಕ್ತಿ, ಕಿಟ್ಟಿಗೆ ಗುಡ್ ಪರ್ಸನ್, ಭಾವನಾಗೆ ನೇರ ನುಡಿ, ಶ್ರುತಿಗೆ ಅಮ್ಮ ಐ ಲವ್ ಯು, ಜಯಶ್ರೀಗೆ ಮೂಡ್ ಕ್ವೀನ್, ಅಯ್ಯಪ್ಪಗೆ ಡೌರಾಜ ಎಂದು ನೇಹಾ ಹೇಳ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.